ಇಲ್ಲಿ ನೋಡ್ರಿ ಎಲ್ಲರೂ ಏನು ಮಾಡಿದಾರಪ್ಪ ಅಂದ್ರೆ 6ನೇ ತರಗತಿ ವಿದ್ಯಾರ್ಥಿಗಳು ಏನು ತಂದಾರ ಹೇಳ್ರಿ, ಕೆಲವೊಂದು ಸಾಮಗ್ರಿಗಳನ್ನ ತೊಗೊಂಬಂದಾರಲ್ಲ ಸಾಮಗ್ರಿ. ಹಾಂ, ಅವ್ರ ಹತ್ತಿರ ಇವೆಲ್ಲ ಕಲರ್ ನೀವೆಲ್ಲ ಮನ್ಯಾಗ ನೋಡಿದಿರಲ್ಲ ಏನಿದಾವ ಜೋರ್ದಾಗ ಹೌದನಿಲ್ಲ. ಸೊ ಇವತ್ತು ನಾವು ಪ್ರತಿನಿತ್ಯ ಮನೆಯಲ್ಲೇ ನೋಡ್ತಿರ್ತಾವೆ. ನಮ್ಮ ಅವ್ವಗಳಾಗಿರ್ಬೋದು, ಆಯಿಗಳಾಗಿರ್ಬೋದು ಏನು ಮಾಡ್ತಾರೋ ಕಾಳುಗಳನ್ನು ಸ್ವಚ್ಛ ಮಾಡೋಕೆ ಏನು ಮಾಡ್ತಿರ್ತಾರೋ ಬಳಸ್ತಿರ್ತಾರೋ. ಸೊ ಇವಾಗ 6ನೇ ತರಗತಿ ವಿದ್ಯಾರ್ಥಿಗಳೆಲ್ಲರೂ ಏನು ಮಾಡಿದಾರಪ್ಪ ಅಂದ್ರೆ ತೊಗೊಂಬಂದಿದ್ದಾರೆ. ಎಷ್ಟನೇ ತರಗತಿ? 6ನೇ ವಿದ್ಯಾರ್ಥಿಗಳು ಏನು ಮಾಡೋದಾರಪ್ಪ ಅಂದ್ರೆ ಒಂದು ವಿಧಾನ ಇದೆ. ಎಲ್ಲ ಗೊತ್ತಿರಬೇಕು ಯಾವ ವಿಧಾನಪ್ಪ ಅಂದ್ರೆ ಆರಿಸುವಿಕೆ ವಿಧಾನ. ಯಾವ ವಿಧಾನ? ಆರಿಸುವಿಕೆ ವಿಧಾನವನ್ನು ಯಾವಾಗ ಬಳಸ್ತಾರೆ ಗೊತ್ತಿಲ್ಲ. ಹಾಂ, ನಮಗೆ ಬೇಡವಾದ ವಸ್ತುಗಳನ್ನು ಏನು ಮಾಡಬೇಕು? ಆರಿಸಬೇಕು. ಬೇಡವಾದಾಗಿರ್ಬೋದು ಅಥವಾ ಬೇರ್ಪಡಿಸೋದಾಗಿರ್ಬೋದು, ಅವು ಕೈಗೆ ಸಿಗ್ತಿರ್ಬೇಕು. ಕೈಗೆ ಸಿಗೋ ಅಥವಾ ಕೈಗೆ ಸಿಗದೇ ಇರೋ ಆರಿಸ್ತಾವ ನಾವು. ಕೈಗೆ ಸಿಗುವ ಬೇಡವಾದ ಅಥವಾ ಬೇಕಾಗಿರೋದನ್ನ ಬೇರೆ ಬೇರೆ ಮಾಡ್ತಿರ್ತಾವೆ. ಮಾಡ್ಬೋದಲ್ಲ? ಯಾವ ವಿಧಾನ ಮಾಡಿದ್ರಿ ಈಗ? ಆರಿಸುವಿಕೆ ವಿಧಾನ ಸ್ಟಾರ್ಟ್ ಮಾಡ್ತೀರಿ? ಮಾಡ್ರಿ. ನೋಡ್ರಿ, ಆರಿಸುವಿಕೆ ವಿಧಾನವನ್ನು ಮಾಡ್ತಾ ಇದ್ದಾರೆ. ಅವ್ರಿಗೆ ಮಾಡೋದಲ್ಲ ಯಾವಾಗ ಯೂಸ್ ಮಾಡ್ತಾರೆ ನಿಮಗೆ? ಹಾಂ, ಮನೆ ಯೂಸ್ ಮಾಡ್ತಾರೆ. ಈ ಜೋಳ ಆಗಿರ್ಬೋದು, ಗೋಧಿ ಆಗಿರ್ಬೋದು, ಇಲ್ಲಾಂದ್ರೆ ಅಕ್ಕಿ ಆಗಿರ್ಬೋದು, ಬೇಳೆ ಕಾಳುಗಳಾಗಿರ್ಬೋದು, ಹೆಸರು ಕಾಳು, ತೊಗರಿಬೇಳೆ, ಕಡಲೆಬೇಳೆ ಇದನ್ನೆಲ್ಲ. ಸೊ ಎಲ್ಲ ಥರ ಏನಾಗಿರ್ತೈತೆ ಅಂದ್ರೆ ಮಣ್ಣಿನ ಹೆಂಟೆಗಳಿರ್ತಾವೆ, ಇರ್ತಾವಲ್ಲೋ. ಅದು ನೆಕ್ಸ್ಟ್ ಎಲೆಗಳಿರ್ತಾವೆ, ಬೇಡವಾದಂಥ ತ್ಯಾಜ್ಯ ವಸ್ತುಗಳಿರ್ತಾವೆ. ಅವುಗಳನ್ನು ಹೊರ ತೆಗಿಬೇಕಾದ್ರೆ ಕೈಗಳ ಮೂಲಕ ಆರಿಸ್ತಾ ಇದ್ದಾವೆ. ಆರಿಸಿದ್ದನ್ನು ಏನು ಮಾಡೋದು ಹೇಳ್ರಿ, ಹೊರಗಡೆ ತೆಗೆದಿಡ್ತಾ ಇದ್ದಾರೆ. ನೋಡ್ರಿ ಇಲ್ಲಿ ವಿದ್ಯಾರ್ಥಿಗಳು ಏನು ಮಾಡಿದಾರಪ್ಪ ಅಂದ್ರೆ ಇಲ್ಲಿ ನೋಡ್ರಿ ಏನು ಮಾಡಿದ್ರು, ಬೇಡವಾಗಿರ್ತಕ್ಕಂಥ ವಸ್ತುಗಳನ್ನ ಏನು ಮಾಡಿದಾರೆ ಹೇಳ್ರಿ, ಹೊರಗಡೆ ತೆಗಿತಾ ಇದ್ದಾರಲ್ಲ. ನೋಡ್ರಿ ಕಲ್ಲುಗಳು ಸೇರಿಸಿದಾರೆ. ನೋಡ್ರಿ ವ್ಯಾಪಾರಸ್ಥರು ಏನು ಮಾಡ್ತಾರೆ ಹೇಳ್ರಿ, ತೂಕ ಹೆಚ್ಚು ಮಾಡೋ ಸಂಬಂಧ ಕಲ್ಲುಗಳನ್ನೆಲ್ಲ ಮಿಕ್ಸ್ ಮಾಡ್ತಿರ್ತಾರೆ. ತೂಕ ಹೆಚ್ಚಾದಿದ್ದಲ್ಲ, ಹಾಂ, ಒಂದೊಂದು ಕಡೆ ಕಲ್ಲು ಹಾಕ್ತಿರ್ತಾರೋ, ಒಂದೊಂದು ಥರ ಏನು ಮಾಡ್ತಿರ್ತಾರೋ ಮರಳು ಹಾಕ್ತಿರ್ತಾರೋ. ಮರಳು ಅಂದ್ರೆ ಗೊತ್ತಿಲ್ಲ, ಉಸಕ್ಕನ್ನು ಕಲ್ಲುಗಳು ಇರ್ತಾವೆ ನೋಡಿದ್ರಿಲ್ಲ. ಯಾಕೆ ಹಾಕ್ತಾರೆ ಹೇಳ್ರಿ ಅದನ್ನು? ನೋಡ್ರಿ ಇವ್ರು ಅಕ್ಕಿಯಾಗಿ ಅಟ್ಟು ಕಲ್ಲುಗಳು ಮಟ್ಟೆ ಹಾಕಿದಾರೆ ನೋಡ್ರಿ. ಇದನ್ನೆಲ್ಲ ನೋಡ್ರಿ, ಯಾಕಂದ್ರೆ ಕಡಿಮೆ ಬೆಲೆ ಇರೋ ವಸ್ತುಗಳನ್ನ ಏನು ಮಾಡ್ತಾರೆ ಹೇಳ್ರಿ, ಇವುಗಳಲ್ಲಿ ಹಾಕಿ ಸೊ ಮಾರ್ತಿರ್ತಾರೋ ಲಾಭ ಮಾಡೋ ಸಲುವಾಗಿ. ಹೌದನಲ್ಲ? ಅವು ನಮ್ಮ ದೇಹಕ್ಕೆ ಏನಾಗ್ಬೋದು, ಹಾನಿಕಾರಕ ಆಗ್ಬೋದು. ನೋಡ್ರಿ ಇವ್ರು ಅಕ್ಕಿಯಲ್ಲಿ ಜೋಳವನ್ನು ಮಿಕ್ಸ್ ಮಾಡಿಬಿಟ್ಟಿದ್ದಾರೆ. ಇದ್ರಾಗ ಮಿಕ್ಸ್ ಆಗಿದಾವೆ ಇದ್ರಾಗ. ಓಕೆ, ಸ್ವಚ್ಛ ಮಾಡ್ತಾ ಇದ್ದಾರೆ. ಸೊ ಇದು ಯಾವ ವಿಧಾನ ಹೇಳ್ರಿ? ಆರಿಸುವಿಕೆ ವಿಧಾನ. ಯಾವ ವಿಧಾನ? ಆರಿಸುವಿಕೆ ವಿಧಾನವನ್ನು ಮಾಡ್ತಾ ಇದ್ದಾರೆ. ಯಾವ ವಿಧಾನವನ್ನು ಮಾಡಿದಾರೆ ಹೇಳ್ರಿ ಅವ್ರ? ಆರಿಸುವಿಕೆ ವಿಧಾನ. ಯಾವ ವಿಧಾನ? ಆರಿಸುವಿಕೆ ವಿಧಾನವನ್ನು ಮಾಡ್ತಾ ಇದ್ದಾರೆ. ಹೌದಲ್ಲ? ಎಸ್. ಯಾವ ವಿಧಾನವನ್ನು ಮಾಡ್ತಾ ಇದ್ದೆ ನೀನು? ಏನು ಮಾಡಿದಿ? ಏನು ಮಾಡಿದೆವು? ಅವು ಯಾಕೆ ಬೇಡವ? ಬೇಡಾಗಿದ್ದು? ಎಸ್, ಬೇಡವಾಗಿರ್ತಕ್ಕಂಥ ಕೆಲವೊಂದು ತಿನ್ಲಿಕ್ಕೆ ಬೇಕಾಗಿರ್ತವೆ, ಕೆಲವೊಂದು ಬೇಡವಾಗಿರ್ತಕ್ಕಂಥದ್ದು. ಓಕೆ, ಎಸ್. ಇವರು ಬೇವಿನ ತಪ್ಪಲೆಲ್ಲ ಹಾಕಿದ್ದಾರೆ ನೋಡ್ರಿ ಜೋಳದಲ್ಲಿ. ಯಾಕೆ ಹಾಕಿದಾರಪ್ಪ? ಬೇವಿನ ತಪ್ಪಲಿಂದ ವಜನ್ ಹೆಚ್ಚಾದೈತಿ. ಹಾಂ, ಮತ್ತೆ ಯಾಕೆ ಹಾಕಿರ್ತಾರೆ ಅದನ್ನು? ಇಲ್ಲ, ಇದನ್ನು ಜೋಳನಲ್ಲಿ ಯಾಕೆ ಮಿಕ್ಸ್ ಮಾಡಿ ಹಾಕಿರ್ತಾರೋ ಕೇಳಿದೆ. ಯಾರಿಗಾದ್ರೂ ಗೊತ್ತೈತೆ? ಎಸ್, ಹುಳಗಳು ಆಗಬಾರ್ದಂದ ಬೇವಿನ ಎಲೆಗಳನ್ನ ಯಾಕೆ ಮಿಕ್ಸ್ ಮಾಡ್ತಾರೆ ಹೇಳ್ರಿ? ಹುಳಗಳು ಆಗಬಾರ್ದು, ಸಣ್ಣ ಹುಳುಗಳು ತೈತನಲ್ಲ. ಬೇವಿನ ಎಲೆಗಳು ಕಹಿ ಆಗಿರ್ತಾವೆ ತೈತನಲ್ಲ. ಸೊ ಹೀಗಾಗಿ ಯಾವುದೇ ರೀತಿ ಹುಳುಗಳು ಆಗಂಗಿಲ್ಲ. ಹೌದಲ್ಲ? ಎಸ್. ಯಾವ ವಿಧಾನ ಮಾಡ್ರಿ ಹೇಳ್ರಿ ಈಗ? ಆರಿಸುವಿಕೆ ವಿಧಾನ. ಕ್ಲಿಯರ್ ಆಯ್ತಲ್ಲ ಆರಿಸುವಿಕೆ ವಿಧಾನ? ಎಸ್.